ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೆಬ್ರವರಿ 15ನೇ ತಾರೀಕು ಬರ್ತಕ್ಕಂಥ ಮಹಾಶಿವರಾತ್ರಿ ಕಳೆದ ನಂತರ ವೃಶ್ಚಿಕ ರಾಶಿಯವರಿಗೆ ಆಗ್ತಕ್ಕಂತಹ ಬದಲಾವಣೆಗಳೇನು, ಜೊತೆಗೆ ಗ್ರಹಗಳ ಸಂಚಾರದಿಂದ ಇವ್ರ ಜೀವನದಲ್ಲಿ ಆಗ್ತಕ್ಕಂಥ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ವಿಚಾರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿಂದ ಬಿಟ್ಟು ಬಿಡದೆ ಕಾಡ್ತಾ ಇದೆಯೋ, ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಉತ್ತಮವಾದ ಮಾರ್ಗ ಬೇಕು ಅಂತ ನೀವು ಹುಡುಕ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಕಾಡ್ತಕ್ಕಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸ್ಕೋಬೋದು ಅಂತ ಹೇಳ್ಕೊಂಡು, ಮೊದಲನೇದಾಗಿ ಗ್ರಹಗಳ ಸಂಚಾರದಲ್ಲಿ ಶನಿಯು 4ನೇ ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ. ಇದನ್ನು ಅರ್ಧಾಷ್ಟಮ ಶನಿ ಅಂತ ಕೂಡ ಹೇಳ್ತೇವೆ. ಇದರಿಂದ ಮನೆ ಮತ್ತು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ. ರಾಹು ಮತ್ತು ಕೇತುವಿನಲ್ಲಿ ಆಗುವಂಥ ಬದಲಾವಣೆ ನೋಡೋದಾದರೆ, ರಾಹು 5ನೇ ಮನೆ, ಕೇತು 11ನೇ ಮನೆ. ಇದರಿಂದ ರಾಹು 5ನೇ ಮನೆ ಇರೋದ್ರಿಂದ ನಿಮ್ಮ ಬುದ್ಧಿವಂತಿಕೆಯನ್ನು ಚುರುಕುಗೊಳಿಸ್ತಾನೆ. 11ನೇ ಮನೆಯಲ್ಲಿ ಇರ್ತಕ್ಕಂಥ ಕೇತು ಹಳೆಯ ಮೂಲಗಳಿಂದ ಹಣವನ್ನು ಬರುವಂಥ ಒಂದು ಮಾರ್ಗವನ್ನು ತೋರಿಸ್ತಾನೆ. ಇನ್ನು ಗುರು ಸಂಚಾರ 7ನೇ ಮನೆಯಲ್ಲಿ ಇರೋದ್ರಿಂದ ಶನಿಯ ಕೆಟ್ಟ ಪ್ರಭಾವ ಕಡಿಮೆ ಆಗುತ್ತೆ, ಗುರುವಿನ ದೃಷ್ಟಿ ಹೆಚ್ಚಾಗುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡೋದಾದರೆ, ಇನ್ನು ಸಕಾರಾತ್ಮಕ ಅಂಶವನ್ನು ನೋಡೋದಾದರೆ, ಶಿವರಾತ್ರಿಯ ನಂತರ ಉದ್ಯೋಗದಲ್ಲಿ ನಿಮ್ಮ ಒಂದು ಶ್ರಮಕ್ಕೆ ಮನ್ನಣೆ ದೊರಕುತ್ತೆ. ನೀವು ಅಂದುಕೊಂಡಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನಿಮಗೆ ಹುಡ್ಕೊಂಡು ಬರುತ್ತೆ. ಕೌಶಲ್ಯ ಅಭಿವೃದ್ಧಿಗೆ ಇದು ಅತ್ಯಂತ ಮಹಾಕಾಲ. ಇನ್ನು ನಕಾರಾತ್ಮಕ ವಿಷಯದಲ್ಲಿ ನೋಡೋದಾದರೆ, ಕೆಲಸದ ಸ್ಥಳಗಳಲ್ಲಿ ಪಿತೂರಿ ಕೂಡ ನಡೀಬಹುದು. ಮೇಲಾಧಿಕಾರಿಗಳಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮೂಡಬಹುದು. ಮಾತಿನ ಮೇಲೆ ಹಿಡಿತವಿರಲಿ ಮತ್ತು ಕೆಲಸವನ್ನು ಬಿಡಬೇಡಿ. ಇನ್ನು ಆರ್ಥಿಕ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ಇನ್ನು ಸಕಾರಾತ್ಮಕ ವಿಚಾರವಾಗಿ ನೋಡೋದಾದರೆ, ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭವನ್ನು ನೀವು ಕಾಣ್ತೀರಾ. ಹೊಸ ಬಿಸ್ನೆಸ್ ಐಡಿಯಾಗಳು ಹೆಚ್ಚಾಗುತ್ತೆ. ಹಳೆಯ ಹೂಡಿಕೆಗಳಿಂದ ಆದಾಯ ಹೆಚ್ಚಾಗುತ್ತೆ. ಇನ್ನು ನಕಾರಾತ್ಮಕ ಅಂಶವನ್ನು ನೋಡೋದಾದರೆ, ರಾಹುವಿನ ಪ್ರಭಾವದಿಂದ ಷೇರು ಮಾರುಕಟ್ಟೆಯಲ್ಲಿ ಅಥವಾ ಶಾರ್ಟ್ಕಟ್ನಲ್ಲಿ ಹಣವನ್ನು ಸಂಪಾದನೆ ಮಾಡಬೇಕು ನೀವು ಇನ್ವೆಸ್ಟ್ ಮಾಡಿದರೆ ಅದರಲ್ಲಿ ಹಣವನ್ನು ಕಳ್ಕೊಳ್ಳುವಂಥ ಸಂಭವ ಹೆಚ್ಚಾಗಿದೆ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರವಾಗಿ ನೋಡೋದಾದರೆ, ಸಕಾರಾತ್ಮಕ ವಿಷಯದಲ್ಲಿ ಕುಟುಂಬದಲ್ಲಿ ಇರ್ತಕ್ಕಂತಹ ಮನಸ್ತಾಪಗಳು ಶಿವನ ಕೃಪೆಯಿಂದ ಬೇಗ ಪರಿಹರಿಸುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಪ್ರೇಮ ಸಂಬಂಧ ತುಂಬ ಗಟ್ಟಿಯಾಗುತ್ತೆ. ಅವಿವಾಹಿತರಿಗೆ ನಿಮ್ಮ ವಿವಾಹ ಮಾತುಕತೆಗಳು ಸಫಲವಾಗುವಂಥ ಸುಯೋಗ ಇದೆ. ಮಕ್ಕಳಿಂದ ಸಂತೋಷದ ಶುಭ ಸುದ್ದಿಯನ್ನು ಕೇಳ್ತೀರಾ. ಇನ್ನು ನಕಾರಾತ್ಮಕ ಅಂಶವನ್ನು ನೋಡೋದಾದರೆ, 4ನೇ ಮನೆಯಲ್ಲಿರತಕ್ಕಂಥ ಶನಿಯು ಮನೆಯಲ್ಲಿ ಸಣ್ಣ ಪುಟ್ಟ ಅಶಾಂತಿಯನ್ನು ಕೂಡ ತರಬಹುದು. ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಬೇಕಾದ್ರೆ ತಾಳ್ಮೆ ಇರಲಿ. ಇನ್ನು ಆರೋಗ್ಯದ ವಿಚಾರ ಬಗ್ಗೆ ನೋಡೋದಾದರೆ, ಸಕಾರಾತ್ಮಕ ಅಂಶವನ್ನು ಗಮನಿಸೋದಾದರೆ, ಮಾನಸಿಕವಾಗಿ ಹೆಚ್ಚು ಸದೃಢರಾಗ್ತೀರಾ. ಶಿವನ ಅಧ್ಯಯನದಿಂದ ಆಂತರಿಕ ಶಾಂತಿ ದೊರೆಯುತ್ತೆ. ನಕಾರಾತ್ಮಕ ಅಂಶವನ್ನು ನೋಡೋದಾದರೆ, ವೃಶ್ಚಿಕ ರಾಶಿಯವರಿಗೆ ಸಣ್ಣ ಪುಟ್ಟ ಬೆನ್ನು ನೋವಿನ ಸಮಸ್ಯೆ ಕಾಣಿಸ್ಕೋಬಹುದು. ಯಾರಾದರೂ ಯಂತ್ರಗಳೊಂದಿಗೆ ಕೆಲಸ ಮಾಡೋದು ಸ್ವಲ್ಪ ಜಾಗರೂಕತೆಯಿಂದ ಕೆಲಸ ಮಾಡೋದು ಉತ್ತಮ. ಶಿವನ ಅನುಗ್ರಹಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಪ್ರತಿ ಸೋಮವಾರ ಶಿವನಿಗೆ ಕಪ್ಪು ಎಳ್ಳಿನಿಂದ ಅಭಿಷೇಕವನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ವೃಶ್ಚಿಕ ರಾಶಿಯರ ಅಧಿಪತಿ ಮಂಗಳ ಆಗಿರೋದ್ರಿಂದ ಹನುಮಂತನ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಪ್ರತಿನಿತ್ಯ 108 ಬಾರಿ ಓಂ ನಮಃ ಶಿವಾಯ ಎಂಬ ಬೀಜಾಕ್ಷರ ಮಂತ್ರವನ್ನು ಜಪಿಸಿ. ಒಟ್ಟಾರೆಗೆ ಇದಾಗಿತ್ತು ವೃಶ್ಚಿಕ ರಾಶಿಯವರ ಮಹಾಶಿವರಾತ್ರಿ ಕಳೆದ ನಂತರ ಇರತಕ್ಕಂಥ ಒಂದು ಬದಲಾವಣೆ ಮತ್ತು ಆಗುಹೋಗುಗಳ ಬಗ್ಗೆ ಸಂಪೂರ್ಣ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.